ದೇವುಡು ಅವರ ಮಹಾಬ್ರಾಹ್ಮಣ 39ನೇ ತರಂಗ. ಹಗಲು ಹೋಗಿ ರಾತ್ರಿಯಾಗಿ, ರಾತ್ರಿ ಹಗಲು ಎರಡೂ ಕಳೆದು ವಾರವಾಗಿ, ವಾರಗಳು ಕಳೆದು ಪಕ್ಷವಾಗಿ, ಶುಕ್ಲಪಕ್ಷ ಕೃಷ್ಣ ಪಕ್ಷಗಳು ಒಂದರ ಹಿಂದೆ ಒಂದು ಓಡಿ ಮಾಸಗಳಾಗಿ, ಋತುಗಳಾಗಿ, ಅಯನಗಳಾಗಿ ವರ್ಷವು ಪೂರೈಸುತ್ತಾ ಬಂದಿದೆ ಅಥವಾ ಪೂರೈಸಿದೆ. ಇನ್ನೊಂದು ದಿನವಾದರೆ ವರ್ಷವು ಮುಗಿಯಿತು. ದೇವತೆಗಳು ಕೊಟ್ಟಿದ್ದ ಗಡುವು ಮುಗಿಯುವುದು. ಇಂದು ಹುಣ್ಣಿಮೆ, ಸಂಜೆಯು ಸಮೀಪಿಸುತ್ತಿದೆ ಎಂದು ಉದ್ದವಾಗುತ್ತಿರುವ ನೆರಳುಗಳು ಹೇಳುತ್ತಿವೆ. ಕೆಟ್ಟವರು ಒಳ್ಳೆಯವರಾದಾಗ ಜನರಿಗೆ ಪ್ರಿಯರಾಗುವಂತೆ ಹೊಡೆಯುವಷ್ಟು ತೀಕ್ಷ್ಣವಾಗಿದ್ದ ಸೂರ್ಯಕಿರಣಗಳು ತಮ್ಮ ತೀವ್ರತೆಯನ್ನು ಬಿಟ್ಟು ಜನಪ್ರಿಯವಾಗಿ ಒಳಗಿದ್ದವರನ್ನೂ ಹೊರಕ್ಕೆ ಕರೆಯುತ್ತಿವೆ. ಆಶ್ರಮದಲ್ಲಿ ಮೃಗಪಕ್ಷಿಗಳು ಮಧ್ಯಾಹ್ನದ ಆಯಾಸವನ್ನು ಮರೆತಂತೆ ಎದ್ದು ಓಡಾಡುತ್ತಿವೆ. ವಿಶ್ವಾಮಿತ್ರನು ಪಾರಿಜಾತದ ಬುಡದಲ್ಲಿ ಬಂಡೆಯ ಮೇಲೆ ಕುಳಿತು ಯೋಚಿಸುತ್ತಿದ್ದಾನೆ. ಏಕೆ ಎನ್ನುವುದು ಅರಿಯದೆ ಆತನ ಮನಸ್ಸು ಅಂದು ಮೇನಕೆಯ ಮದುವೆಯ ದಿನ ಮದನನಾಡಿದ ಮಾತುಗಳನ್ನು ನೆನೆದಿದೆ. ಅಹಂಕಾರವು ಬೆಳೆಯಲೆಂದು ವಿಚಿತ್ರ ಭೋಗಗಳನ್ನೂ ವಿಚಿತ್ರಾನುಭವಗಳನ್ನೂ ದೇವತೆಗಳು ಒದಗಿಸುವರು. ಅಹಂಕಾರವನ್ನು ಬೆಳೆಸುವುದೇ ನನ್ನ ಕಾರ್ಯ. ಅಹಂಕಾರವನ್ನು ಅಳೆಯುವುದೊಂದು ಸಾಧನವಿದೆ. ಆತನಿಗೆ ಯೋಚನೆಯಾಯಿತು. ಹಾಗಾದರೆ ನನ್ನ ಅಹಂಕಾರವು ಬೆಳೆದಿದೆಯೇನು? ಮೇನಕೆ ಲಭಿಸಿದಳೆಂದು ನನ್ನ ಮನಸ್ಸು ಮೋದಗೊಂಡಿರುವುದು ನಿಜ. ಅವಳನ್ನು ಹಗಲೂ ರಾತ್ರಿ ಎನ್ನದೆ ಬಯಸುತ್ತಿರುವುದೂ ನಿಜ. ಅವಳು ಇಲ್ಲದಿದ್ದರೆ ಒಂದು ಗಳಿಗೆಯೂ ಬದುಕಲಾರೆನು ಎನ್ನಿಸುವುದೂ ನಿಜ. ಅವಳು ಜೊತೆಯಲ್ಲಿರುವಾಗ ಮಿಕ್ಕೆಲ್ಲವನ್ನೂ ಮರೆಯುವುದೂ ನಿಜ. ಆದರೆ ಇದೇನೇನು ಅಹಂಕಾರ? ಭೋಗವಸ್ತುವನ್ನು ಬಯಸಿ ಅದಕ್ಕಾಗಿ ಹಂಬಲ ಪಡುತ್ತಿರುವುದೇ ಏನು ಅಹಂಕಾರ? ಅಥವಾ ಅದಕ್ಕಿಂತ ವಿಚಿತ್ರವಾದುದು ಇನ್ನೂ ಏನಾದರೂ ಉಂಟೋ? ಮೇನ ಬರುವುದಕ್ಕಿಂತ ಮುಂಚೆ ಅಲಂಕಾರದ ಆಸೆ ಇರಲಿಲ್ಲ. ಈಗ ಅದು ತಾನೇ ತಾನಾಗಿದೆ. ಅದಕ್ಕೆ ಮುಂಚೆ ಇನ್ನೊಬ್ಬರನ್ನು ಮೆಚ್ಚಿಸಬೇಕೆಂದು ತೋರುತ್ತಿರಲಿಲ್ಲ. ಈಗ ಅದು ಹೆಚ್ಚಿದೆ. ಹೀಗೆ ಬಾಹ್ಯವೃತ್ತಿಯಾಗಿರುವುದೇ ಅಹಂಕಾರವೋ? ವಿಶ್ವಾಮಿತ್ರನು ಹೀಗೆ ಏಕಾಂತವಾಗಿ ಕುಳಿತು ಯೋಚನೆ ಮಾಡಿ ಬಹಳ ದಿನವಾಗಿತ್ತು. ಸಂಜೆಯ ಹೊಂಬಿಸಿಲಿನಲ್ಲಿ ಏನೋ ಒಂದು ವಿಚಿತ್ರವಾದ ಶಕ್ತಿ ಇರುವಂತೆಯೂ ಅದು ತನ್ನೊಳಗೆ ಪ್ರವೇಶವಾದಂತೆಯೂ ಭಾಸವಾಗುತ್ತಿದೆ. ಏನೋ ತನ್ನನ್ನು ಆವರಿಸಿದ್ದಂತೆ ಇದ್ದ ಕಟ್ಟುಗಳು ಸಡಿಲವಾಗುತ್ತಿರುವಂತೆ ತೋರುತ್ತಿದೆ. ಇದ್ದುದು ಏನೋ ಜಾರಿ ಜಾರಿ ಬಿದ್ದು ಹೋಗುತ್ತಿರುವಂತಿದೆ. ಮನಸ್ಸು ಹೋಗುತ್ತಿರುವುದನ್ನು ತಡೆಯಲಾರದು, ಬರುತ್ತಿರುವುದನ್ನು ಬೇಡ ಎನ್ನಲಾರದು. ಅಸಮರ್ಥನಾದ ಯಜಮಾನನು ಮನೆಯವರ ಚೆಲ್ಲಾಟಗಳನ್ನು ಕಂಡರೂ ವಿರೋಧಿಸಲಾರದೆ ಸುಮ್ಮನಿರುವಂತೆ ಮನಸ್ಸು ಸುಮ್ಮನಿದೆ. ಮೇನಕೆಯು ಎಂದಿನಂತೆ ಆದರೆ ಕೌಶಿಕನ ಬಳಿಯಲ್ಲಿ ಕುಳಿತು ಲಲ್ಲೆ ಹೊಡೆಯುತ್ತಿರಬೇಕು. 2-3 ದಿನದಿಂದ ಅವಳು ಬೇರೆಯಾಗಿದ್ದಾಳೆ. ಆ ವ್ಯತ್ಯಾಸವೂ ಬಹಳ. ನದಿಯು ಸಮುದ್ರವನ್ನು ಸೇರುವಾಗ ತನ್ನ ನೀರಿನ ಒತ್ತಡವೇ ಹೆಚ್ಚಾಗಿ ಮುಂದಕ್ಕೆ ಹರಿಯಲಾರದೆ ನಿಂತುಕೊಳ್ಳುವಂತೆ ಮೇನಕೆಯು ಈಗ ಅರ್ಧತೂಷ್ಣೀಂ ಇದ್ದಾಳೆ. ಕಿಬ್ಬರಿಯು ಸರೋವರದಲ್ಲಿ ಒಳಗೇ ತೂತು ಬಿದ್ದಾಗ ನೀರು ಇಳಿದು ಹೋಗುವಂತೆ ಅವಳ ಮೋಹವು ಮೊಂಕಾಗುತ್ತಿದೆ. ಅಗ್ನಿಗರ್ಭವಾದ ಶಮಿಯಂತೆ ತೇಜೋಧಾರಿಣಿಯಾಗಿ ತನ್ನಲ್ಲಿ ತೇಜಸ್ಸಿಟ್ಟವನ ಕಡೆಗೆ ಮನಸ್ಸು ಧಾವಿಸುತ್ತಿದ್ದರೂ ದೇಹವೃತ್ತಿಯು ಮಾತ್ರ ಆಯಾಸಪಟ್ಟು ದೂರವಾಗಿರಬೇಕು ಎನ್ನಿಸುತ್ತದೆ. ಅವಳು ತನ್ನ ದೇವತಾತ್ವವನ್ನು ವಹಿಸಿ ಏಕೆ ಹೀಗಾಗಿದೆ ಎಂಬುದನ್ನು ನೋಡಬಲ್ಲಳು. ಆದರೆ ಅಲ್ಲಿಯೂ ಅವಳಿಗೆ ಏನೋ ಬೇಸರ. ಬಹುಶಃ ಪಕ್ವವಾಗಿರುವ ಹಣ್ಣಿನ ತೊಟ್ಟು ಹೀಗೆ
ಆಯಾಸ ಪಡುವುದೇನೋ. ಮಾನವ ಧರ್ಮವನ್ನು ಅಂಗೀಕರಿಸಿ ಗರ್ಭಧಾರಣ ಮಾಡಿರುವ ಮೇನಕೆಗೆ ವಿಶ್ವಾಮಿತ್ರನು ಉಪಚಾರ ಮಾಡುತ್ತಾನೆ. ಅವನ ತಪೋಬಲದಿಂದ ಸಂಪಾದಿಸಿದ ದ್ರವ್ಯಗಳಿಂದ ಆಕೆಗೆ ಉಪಚಾರವೂ ನಡೆಯುತ್ತಿದೆ. ಆಶ್ರಮ ವೃಕ್ಷ ಕ್ಷೀರಪ್ರಸವಿಯಾಗಿದೆ, ಮತ್ತೊಂದು ಮಧುಸ್ಯಂದಿಯಾಗಿದೆ, ಇನ್ನೊಂದು ಅಮೃತದಷ್ಟು ರುಚಿಯಾಗಿರುವ ಹಣ್ಣುಗಳನ್ನು ಕೊಡುತ್ತಿದೆ. ದಿನದಿನವೂ ಹಣ್ಣು, ಹಾಲು, ಜೇನು ಬೇಕೆಂದಾಗ ಅಷ್ಟು ಗೆಣಸು. ಅಂತೂ ಅವಳ ಉಪಚಾರಗಳಿಗೆ ಕೊರತೆಯಿಲ್ಲ. ರಾತ್ರಿಯಾಯಿತು. ಸುಮಾರು 1 ಜಾವವಿರಬಹುದು. ಮೇನಕೆಗೆ ಪ್ರಸವ ವೇದನೆಗೆ ಆರಂಭವಾಯಿತು. ಎಷ್ಟಾದರೂ ದೇವತೆಯಲ್ಲವೇ? ಆಕೆಯ ಸಖಿಯರು ಬಂದರು. ಯಥಾಕಾಲದಲ್ಲಿ ಸುಪ್ರಸವವಾಯಿತು. ಆ ಆಯಾಸದಲ್ಲಿ ಕಣ್ಣು ಮುಚ್ಚಿದ್ದವಳನ್ನು ಸಖಿಯರು ಬೇಕೆಂದು ಆಸವಪ್ರಾಶನ ಮಾಡಿಸಿ ಇನ್ನಷ್ಟು ಮಲಗಿಸಿದರು. ಮೇನಕೆಗೆ ಮಗುವನ್ನು ತನಗೆ ತೋರಿಸದೆ ಬಚ್ಚಿಟ್ಟಿರಬೇಕೆಂದು ಹೇಳಬೇಕು ಎಂದೆನಿಸಿತು. 2 ದಿನ ಪತಿಯೊಡನೆ ಸುಖವಾಗಿದ್ದು ಅನಂತರ ಸ್ವರ್ಗಕ್ಕೆ ಹೋಗುವಾಗ ಮಗುವನ್ನು ಕೊಟ್ಟು ಹೋಗಬೇಕು ಎಂದು ಆಸೆ. ಆದರೆ ಏಕೋ ಆ ಮಾತು ಅವಳು ಹೇಳಲಿಲ್ಲ. ಸಖಿಯರು ಸ್ವತಂತ್ರಿಸಲಿಲ್ಲ. ಮಗುವು ಅತ್ತಿತು. ಮೇನಕೆಯು ಮಲಗಿದ್ದರೆ ಮಾತೃಭಾವವೂ ಮಲಗೀತೆ. ಅವಳಿಗೆ ಎಚ್ಚರವಾಯಿತು. ಚಿನ್ನದ ಬೊಂಬೆಯಂತಿದ್ದ ಮಗುವನ್ನು ಅಪ್ಪಿಕೊಂಡು ಯಥಾಯೋಗ್ಯವಾಗಿ ಅದನ್ನು ಉಪಚರಿಸಿದಳು. ಮತ್ತೊಮ್ಮೆ ಪತಿ ಪ್ರಣಯದ ಮೂರ್ತಿ ಎಂಬಂತೆ ಮಗ್ಗುಲಲ್ಲಿ ಹಾಲು ಕುಡಿಯುತ್ತಾ ಮಲಗಿರುವ ಮಗುವನ್ನು ನೋಡಿದಳು. ಮನಸ್ಸು ಬದಲಾಯಿಸಿ ಹೋಯಿತು. ಮೇನಕೆಗೆ ಅರಿಯದಂತೆಯೇ ಮಾನವ ಧರ್ಮ ಬಿಟ್ಟು ಹೋಯಿತು. ಆ ಮಾನವ ಶಿಶುವು ತನ್ನ ಮೈ ಮುಟ್ಟುವುದನ್ನು ಸಹಿಸಲಾರದೆ ಹಿಂತೆಗೆದಳು. ಪ್ರಸವದ ಆಯಾಸ ಮಾಯವಾಯಿತು. ದೇಹದಲ್ಲಿ ಎಂದಿನಂತೆ ಶಕ್ತಿಯು ತೋರಿತು. ಅವಳನ್ನು ಕೇಳದೆಯೇ ದೇಹವು ಭೂಮಿಯನ್ನು ಬಿಟ್ಟು ಮೇಲಕ್ಕೆ ಎದ್ದಿತು. ಕಂಠವನ್ನು ದಿವ್ಯ ಕುಸುಮ ಮಾಲೆಯು ಅಲಂಕರಿಸಿತು. ವಸ್ತ್ರಭೂಷಣಗಳು ಬೇರೆಯಾದವು. ಮೇನಕೆಗೆ ಸುತ್ತಮುತ್ತಲಿನ ಪದಾರ್ಥಗಳು, ಮಗು ಎಲ್ಲವನ್ನೂ ಕಂಡು ಮತ್ತೊಮ್ಮೆ ಗತವೈಭವವೆಲ್ಲ ನೆನಪಾಯಿತು. ಅದೆಲ್ಲವನ್ನೂ ನೆನೆದು ಸುಖ ಸ್ವಪ್ನವನ್ನು ಸ್ಮರಿಸಿಕೊಂಡವಳಂತೆ ಸಣ್ಣಗೆ ತನ್ನೊಳಗೇ ನಗು ನಗುತ್ತಾ ಎದ್ದು ಗಾಳಿಯಲ್ಲಿ ತೇಲುವವಳಂತೆ ನೆಲವನ್ನು ಮುಟ್ಟದೆಯೇ ಬಂದು ವಿಶ್ವಾಮಿತ್ರನ ಮುಂದೆ ನಿಂತಳು. ಸಾಲವನ್ನು ಕೊಟ್ಟು ಕೃತಾರ್ಥನೆಂದು ಕೈಮುಗಿದು ಬೀಳ್ಕೊಳ್ಳುವ ಭಾವದಿಂದ, ಮುನೀಂದ್ರ, ನಾನು ಸ್ವರ್ಗಕ್ಕೆ ಹೊರಡಬಹುದಷ್ಟೇ ಎಂದಳು. ದನಿಯಲ್ಲಿ ಮೊದಲಿನ ಮೋಹಾವೇಶವಿರಲಿಲ್ಲ. ನಿಶ್ಚಲವಾದ ಸ್ಥೈರ್ಯವಿತ್ತು. ಅದು ಎಲ್ಲಿಯೋ ಹೋಗಿದ್ದ ಮುನೀಂದ್ರನ ಮನಸ್ಸನ್ನು ಮಾತ್ರ ಮಂತ್ರದಿಂದ ಆಕರ್ಷಿಸಿತು. ಆತನೂ ಎಂದಿನಂತೆ ಇದ್ದರೂ ಏಕೋ ಏನೋ ಆಕೆಯನ್ನು ಸಂಭಾವಿಸಲಾರದೆ ದೂರದ ನೆಂಟರನ್ನು ಕಂಡಂತೆ ಆಗಿರಲು ಕನಸು ಕಾಣುತ್ತಿದ್ದವನು ಕಣ್ಣು ಬಿಟ್ಟಂತೆ ಏನೋ ಭಾವದಲ್ಲಿ ಆಂ ಎಂದನು. ಮೇನಕೆಗೆ ಅದನ್ನು ಕಂಡು ಮನಸ್ಸು ಮರುಗಿತು. ದೇವತೆಗಳು ತಮ್ಮ ಆಟ ಚೆನ್ನಾಗಿಯೇ ಆಡಿರುವುದನ್ನು ಕಂಡು ಹಿಂದಿನ ಪ್ರಳಯವನ್ನು ವಹಿಸಿಕೊಂಡು ಪ್ರಯತ್ನ ಪುರಸ್ಸರವಾಗಿ ಬಳಿಸಾರಿ, ದೇವ, ಎಚ್ಚರವಾಗು, ನಿನ್ನ ಮಗುವನ್ನು ಒಪ್ಪಿಸಿಕೋ, ಕಾಲವು ಸನ್ನಿಹಿತವಾಯಿತು, ಬೀಳ್ಕೊಡು, ನಿನ್ನ ಅಪ್ಪಣೆಯಿಲ್ಲದೆ ನಾನು ಹೋಗುವುದಿಲ್ಲ ಎಂದು ಯಥಾಯೋಗ್ಯವಾಗಿ ಉಪಚರಿಸಿದಳು. ಮುನೀಂದ್ರನಿಗೆ ಎಚ್ಚರವಾಯಿತು. ಇಂದ್ರಿಯಗಳು ತಮ್ಮ ಪ್ರಾಣದ ಪ್ರಾಣವಾಗಿದ್ದವಳು ಹೊರಟು ಹೋಗುವಳೆಂದು ಗಾಬರಿಗೊಂಡು ದುಃಖ ಮೂರ್ತಿಗಳಾಗಿ ದುಃಖಾಗ್ನಿಯಲ್ಲಿ ಕರಗಲಾರದೆ ಅಳುವಂತೆ ಗೋಳಿಟ್ಟವು. ಆತನು ದೇಹೇಂದ್ರಿಯ ಮನೋವೃತ್ತಿಗಳನ್ನು ಬಹು ಕಷ್ಟದಿಂದ ಸಂವರಿಸಿಕೊಂಡು, ಹಾಗಾದರೆ ಹೊರಟು ಬಿಡಬೇಕು ಎಂದನು. ಮೇನಾ ಎನ್ನುವುದಕ್ಕೆ ಹೋಗಿದ್ದ ಬಾಯಿ ನುಡಿಯದೆ ನಿಯಮಬದ್ಧವಾದ ಪ್ರಹರಿಯಂತೆ ನಿಂತುದು ಅವಳಿಗೂ ತಿಳಿಯಿತು. ಅವಳು, ದೇವ, ಮನ್ನಿಸು, ನಾವು ಸ್ವತಂತ್ರರಲ್ಲ, ನೀನು ಎಲ್ಲವನ್ನೂ ಬಲ್ಲೆ. ನಾನು ಬಂದಾಗ ಒಲ್ಲೆನೆಂದ ದಿಟ್ಟತನದಿಂದ ಈಗ ನನ್ನನ್ನು ಬಿಟ್ಟುಕೊಡು. ನೀನು ನನ್ನ ಮೇಲೆ ಇಟ್ಟಿರುವ ಪ್ರೇಮದ ಸವಿ ನೆನಪು ಹೃದಯದಲ್ಲಿ ಇದ್ದೇ ಇರುವುದು. ಹೇಳು, ಇದೋ
ಆ ನಿನ್ನ ಮಗುವಿನ ಸಂರಕ್ಷಣೆಯ ಭಾರವನ್ನು ವಹಿಸಿಕೊ. ಸ್ವರ್ಗದ ಸೂಳೆಯೊಬ್ಬಳು ಬಂದು ನನ್ನಲ್ಲಿ ಸ್ವರ್ಗವನ್ನು ಮರೆತು ಸುಖವಾಗಿದ್ದಳು ಎಂದು ಹೆಮ್ಮೆ ಪಟ್ಟುಕೊಳ್ಳಬೇಕಾದವನಲ್ಲವೇ ನೀನು ಎಂದು ಸಂಬೋಧಿಸಿದಳು. ಮುನೀಂದ್ರನ ಮನಸ್ಸು ಸಮಾಹಿತವಾಯಿತು. ಮುಂಗಾರಿನ ಮಳೆಹನಿಗಳಂತೆ 2 ದಪ್ಪ ಹನಿ ಕಣ್ಣಿನಿಂದ ಉದುರಿದರೂ ವಿವೇಕವು ಆತನಿಗೆ ಸಹಜವಾದ ಸ್ಥೈರ್ಯವನ್ನು ಮೆರೆಯಿಸಿತು. ಸಂಯಮಿಯು ಸ್ಥಿರನಾಗಿ ತಲೆಯಲ್ಲಾಡಿಸಿ ಆಕೆಯ ಗೌರವದ ಕಾಣಿಕೆಯನ್ನು ಸಸ್ಮಿತನಾಗಿ ಸ್ವೀಕರಿಸುತ್ತಾ, ಹೋಗುವಾಗ ಹೇಳುವೆನು ಎಂದಿದ್ದೆಯಲ್ಲ ಎಂದನು. ಮೇನಕೆಯು ನಗುತ್ತಾ, ಪ್ರಭು, ಈಗ ಆಗಿರುವುದು ಹೆಣ್ಣು. ಅದು ಬೆಳೆದು ಯೌವನಮತಿಯಾಗುವವರೆಗೂ ತಡೆ. ಅವಳು ಯಾರನ್ನು ಒಲಿಯುವಳು ಎಂಬುದು ನಿನ್ನ ಪ್ರಶ್ನೆಗೆ ಉತ್ತರ. ಅವಳು ಕ್ಷತ್ರಿಯನನ್ನು ಒಲಿಯುವಳೋ ಬ್ರಾಹ್ಮಣನನ್ನು ವರಿಸುವಳೋ ನೋಡಿಕೋ. ನಿನ್ನ ಅಳಿಯನು ಕ್ಷತ್ರಿಯನಾದರೆ ನೀನೂ ಕ್ಷತ್ರಿಯ, ಬ್ರಾಹ್ಮಣನಾದರೆ ನೀನೂ ಬ್ರಾಹ್ಮಣ ಎಂದಳು. ವಿಶ್ವಾಮಿತ್ರನು ಇನ್ನೂ ಏನೋ ಕೇಳಬೇಕು ಎನ್ನಿಸುತ್ತಿದ್ದರೂ ಅದಷ್ಟನ್ನೂ ಸಂವರಣ ಮಾಡಿಕೊಂಡು ಕೇವಲ ಸಂಯಮೀಂದ್ರನಿಗೆ ಮಾತ್ರ ಸಾಧ್ಯವಾದ ಸಮಾಧಾನದಿಂದ ಮೇನಕೆಯನ್ನು ಬೀಳ್ಕೊಟ್ಟನು. ಮೋಡವಿಲ್ಲದ ಆಕಾಶದ ಕಡೆಗೆ ನೆಲದಿಂದ ಒಂದು ಮಿಂಚಿನ ಬಳ್ಳಿ ಹಬ್ಬಿ ಆಕಾಶದ ನೀಲಿಮೆಯಲ್ಲಿ ಸೇರಿಹೋಯಿತು. ಆತನು ತಿರುಗಿ ನೋಡುವ ವೇಳೆಗೆ ಮಾಯವಾದ ಮಿಂಚಿನ ಚಿನ್ನ ಮೂಡಲೆಲ್ಲ ಹರಡಿದ್ದಂತೆ ಅರುಣೋದಯದ ಕೆಂಪು ಕಾಣಿಸಿತು. ಒಡತಿ ಎಲ್ಲಿ ಎಂದು ಹಕ್ಕಿಗಳೆಲ್ಲ ಕೇಳುತ್ತಿವೆಯೋ ಎಂಬಂತೆ ಚಿಲಿಪಿಲಿಗುಟ್ಟಿದವು. ವಿಶ್ವಾಮಿತ್ರನು ಆಗಬೇಕಾಗಿದ್ದುದು ಆಯಿತು ಎಂಬ ನಿಶ್ಚಯದಿಂದ ಇದ್ದರೂ ದೇಹದ ಯಾವುದೋ ಒಂದು ಪ್ರಾಣವೇ ಹೊರಗೆ ಹೋದಂತೆ ಆಗಿತ್ತು. ಆ ಹೊತ್ತಿನಲ್ಲಿ ತಾನು ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಕರ್ತವ್ಯ ಕರ್ಮಗಳನ್ನು ಮಾಡಿ ಬಹಳ ದಿನವಾಗಿದ್ದುದು ನೆನಪಾಗಿ ನಗೆ ಬಂತು. ಇವತ್ತು ಅಡ್ಡಿಯಿಲ್ಲ, ಸೂರ್ಯೋದಯಕ್ಕಾದರೂ ಸ್ನಾನವಾಗಲಿ ಎಂದು ಎದ್ದನು. ಮಗುವಿನ ಅಳು ಕೇಳಿಸಿತು. ನಕ್ಕು ಆ ವೇಳೆಗೆ ಸುಳಿದ ನವಿಲನ್ನು ಕರೆದು ಮಗುವನ್ನು ನೋಡಿಕೋ ಎಂದು ಹೇಳಿ ನದಿಗೆ ಹೋದನು. 40ನೆಯ ತರಂಗ. ಮಗುವಿನ ಪೋಷಣೆಯಲ್ಲಿ ತಾನು ನಿಲ್ಲುವುದೇ ಮತ್ತೆ ತಪಸ್ಸಿಗೆ ತೆರಳುವುದೇ ಎಂಬ ಯೋಚನೆ ವಿಶ್ವಾಮಿತ್ರನಿಗೆ. ತಪಸ್ಸು ಮಾಡಿ ಏನು ಫಲ? ದೇಹ ಶುದ್ಧಿಯಾಯಿತು, ಪಂಚಭೂತ ಶುದ್ಧಿಯಾಯಿತು, ಪ್ರಾಣ ಸಾಕ್ಷಾತ್ಕಾರವಾಯಿತು. ಇಷ್ಟಾದರೂ ಸಿಕ್ಕದ ಆ ಬ್ರಾಹ್ಮಣ್ಯವಾದರೂ ಏನು? ಹಾಗೆ ಗೊತ್ತು ಗುರಿ ಇಲ್ಲದಿದ್ದರೂ ಹೋಗಲಿ, ತಪಸ್ಸು ಮಾಡೋಣ ಎಂದರೆ ಈ ದೇವತೆಗಳ ತೊಂದರೆ ಬೇರೆ. ನಮಗೆ ತಿಳಿಯದೆಯೇ ನಮ್ಮ ದೇಹದೊಳಕ್ಕೆ ಪ್ರವೇಶಿಸಿ ವ್ಯಾಪಾರ ಮಾಡುವುದಾದರೆ ನಾವು ಮಡಿಕೆ ಕುಡಿಕೆಗಳಿಗಿಂತ ಕಡೆಯಾದವಲ್ಲ. ನೊಣಗಳು ಕೂಡಿಟ್ಟ ಜೇನನ್ನು ಯಾರೋ ಹೊತ್ತುಕೊಂಡು ಹೋದಂತೆ ನಾನು ಮಾಡಿಟ್ಟ ತಪಸ್ಸೆಂಬ ಸ್ವರ್ಗವನ್ನು ಕೊಡುವ ನೆವದಿಂದ ಈ ದೇವತೆಗಳು ಕೊಂಡು ಹೋದರೆ ನಾನು ತಪಸ್ಸು ಮಾಡಿ ಫಲವೇನು ಎಂದು ಆತನು ದೀರ್ಘವಾಗಿ ಯೋಚಿಸುತ್ತಾನೆ. ಒಂದು ವೇಳೆ ತಪಸ್ಸು ಬೇಡ ಎನ್ನೋಣ, ಮಾಡುವುದೇನು? ಮತ್ತೆ ರಾಜ್ಯವನ್ನು ಕಟ್ಟಿಕೊಳ್ಳುವುದೇ? ಅಥವಾ ಆಶ್ರಮವನ್ನು ಮಾಡಿಕೊಂಡು ಪಾಠ ಪ್ರವಚನ ಹೇಳಿಕೊಂಡು ಯಥಾ ಎದ್ದು ಬಿಡುವುದೇ? ಕೂಡದು. ಅದು ಗುರಿಯಿಲ್ಲದ ಜೀವನ. ಆ ಕುರುಡು ಬಾಳಿಗಿಂತಲೂ ಈ ದೇಹವನ್ನು ಇಲ್ಲಿಯೇ ಬಿಟ್ಟು ಲೋಕಾಂತರಗಳಿಗೆ ಹೋಗಬಾರದೇಕೆ? ಅಂತಹ ಆಸೆ ಇದ್ದರೆ ಇಂದ್ರನನ್ನು ಬರಮಾಡಿಕೊಂಡು ಮತ್ತೊಂದು ಸ್ವರ್ಗವನ್ನು ಕಳುಹಿಸಿಕೊಡು ಎಂದರಾಯಿತು. ಆದರೆ ಉಂಡು ತಿಂದು ಭೋಗಪಡುವುದು ಮಾತ್ರದಲ್ಲಿ ಸುಖವೇನಿದೆ? ಅದಷ್ಟೇ ಜೀವನವೆಂದರೆ ನಮ್ಮ ಆಶ್ರಮದ ಮೃಗಗಳಿಗೂ ನನಗೂ ಏನು ವ್ಯತ್ಯಾಸ ಎಂದು ಯೋಚನಾ ತರಂಗಗಳು ಆತನನ್ನು ಸುತ್ತಲೂ ಆಕ್ರಮಿಸಿದವು. ಆತನು ಹೀಗೆ ಯೋಚನಾ ಮಗ್ನನಾಗಿರುವಾಗ ಮತ್ತೆ ಮಗುವು ಅತ್ತು ತಾನಿರುವುದನ್ನು ಹೇಳಿಕೊಂಡಿತು. ಆತನು ಧ್ಯಾನ ಮಾಡಿ
ಪ್ರಾಣಮಯನಾಗಿ ತನ್ನ ಹೆಬ್ಬೆಟ್ಟನ್ನು ಅದರ ಬಾಯಲ್ಲಿಟ್ಟನು. ಮಗುವು ಚೊರಚರಣೆ ಚೀಪಿಕೊಂಡು ತೃಪ್ತವಾಗಿ ಹಾಗೆಯೇ ಮಲಗಿತು. 2 ನವಿಲುಗಳು ಬಂದು ತಮ್ಮ ರೆಕ್ಕೆಗಳನ್ನು ಬಿಚ್ಚಿ ಅದಕ್ಕೆ ಹೊದಿಸಿದವು. ಇನ್ನೊಂದು ಗಂಡು ನವಿಲು ತನ್ನ ಬಾಲವನ್ನು ಹೊಚ್ಚಿತು. ಆತನಿಗೆ ಅದನ್ನು ಕಂಡು ಆಶ್ಚರ್ಯವಾಯಿತು. ಮಗುವಿನ ತಾಯಿ ಎದ್ದು ಹೋದಳು. ತಂದೆಯಾದ ತಾನು ಏನು ಮಾಡಬೇಕೆಂದು ಇನ್ನೂ ಗೊತ್ತು ಮಾಡಿಕೊಂಡಿಲ್ಲ. ಇಂತಹುದರಲ್ಲಿ ಈ ಹಕ್ಕಿಗಳು ಈ ಮಗುವಿಗೆ ಉಪಚಾರ ಮಾಡುತ್ತಿವೆ. ಇವಕ್ಕೆ ಮಾಡಿ ಎಂದು ಹೇಳಿದವರಾರು? ಹೌದು, ನಾನು ಮೊನ್ನೆಯ ದಿನ ಸ್ನಾನಕ್ಕೆ ಹೋಗುವಾಗ ಈ ನವಿಲಿಗೆ ಹೇಳಿ ಹೋದೆ. ಅದರಿಂದ ಇವು ನನ್ನ ಕೆಲಸ ಮಾಡುತ್ತಿವೆಯೇ? ನನಗೂ ಇವಕ್ಕೂ ಸಂಬಂಧವೇನು? ಬಂದಾಗ ಇವಕ್ಕೆ ಆದರದಿಂದ ಏನಾದರೂ ಉಪಚಾರ ಮಾಡುವುದು ಅಷ್ಟೇ. ಅದಕ್ಕೇ ಇವಿಷ್ಟು ಪ್ರತ್ಯುಪಕಾರ ಮಾಡುತ್ತಿವೆಯೇನು? ಹಾಗಾದರೆ ದೇವತೆಗಳು ಮಾತ್ರ ನಿಷ್ಠುರರೇ? ಅವರಿಗೆ ನಾವು ಹಗಲೂ ಇರಲು ಹವಿಸ್ಸನ್ನು ಕೊಡುತ್ತಿದ್ದರೂ ಅವರೇಕೆ ನಮಗೆ ಉಪಕಾರ ಮಾಡುವುದಿಲ್ಲ? ನಮ್ಮ ತಪಸ್ಸನ್ನೇಕೆ ಅಪಹಾರ ಮಾಡುವರು? ಹೀಗೆಯೇ ಈ ಯೋಚನೆಯಲ್ಲಿರುವಾಗ ಬಾಗಿಲಲ್ಲಿ ಮಾವಾ ಎಂಬ ಕೂಗು ಕೇಳಿಸಿತು. ದನಿಯು ಭಾರವಾಗಿ ಗೋಡೆಗಳನ್ನು ಭೇದಿಸಿಕೊಂಡು ಬರುವಷ್ಟು ಗಡಸಾಗಿದೆ. ಜಮದಗ್ನಿಯ ಕಂಠ ಇದ್ದಂತೆ ಇದ್ದರೂ ಅಲ್ಲ. ತಟ್ಟನೆ ಗುರುತು ಸಿಕ್ಕದಿದ್ದರೂ ವಿಶ್ವಾಮಿತ್ರನು ಆದರದಿಂದ ಒಳಕ್ಕೆ ಬಾಪ್ಪ ಎಂದನು. ಪರಶುರಾಮನು ಬಂದನು. ಉಕ್ಕಿನ ಬೊಂಬೆಯೊಂದು ನಡೆದು ಬಂತು. ದೇಹದಲ್ಲಿ ಅಂಗಾಂಗವೂ ಒಂದೊಂದು ಪರ್ವತವಾಗಿದ್ದರೆ ಆ ಮೂರ್ತಿಯು ಹೇಗೆ ಗಂಭೀರವಾಗಿ ನಡೆಯಬೇಕೋ ಹಾಗೆ ನಡೆದು ಬಂತು. ಕೈಯಲ್ಲಿ ಹಿಡಿದಿರುವ ಗಂಡು ಕೊಡಲಿಯು ಮಿಂಚಿನ ಮರದ ಹಾಗೆ ಹೊಳೆಯುತ್ತಿರಲು ಮೂಟೆಯನ್ನು ಕಟ್ಟಿದ ಕರಿಯ ಮೋಡದ ಹಾಗೆ ಬಂದು ನಮಸ್ಕಾರ ಮಾಡಿದನು. ಅಲ್ಲಿಯೇ ಒಂದಿಷ್ಟು ದರ್ಭೆಯನ್ನು ಹಾಕಿ ಆದರದಿಂದ ಕುಳ್ಳಿರಿಸಿ ಮುನೀಂದ್ರನು ಕುಶಲ ಪ್ರಶ್ನೆಗಳನ್ನು ಕೇಳಿದನು. ರಾಮನು ಮಾವ ಎಲ್ಲ ಹಾಳಾಗಿ ಹೋಯಿತು ಎಂದು ಆರಂಭಿಸಿ ತನ್ನ ಒತ್ತುವ ದುಃಖವನ್ನು ಕಷ್ಟದಿಂದ ಅತ್ತ ನೂಕುತ್ತಾ ನಿಟ್ಟುಸಿರುಗಳ ತಡೆಯನ್ನು ದಾಟುತ್ತಾ ತಮ್ಮ ಆಶ್ರಮದ ಕರುಣ ಕಥೆಯನ್ನು ಹೇಳಿದನು. ಹೇಹಯರ ಕಾರ್ತವೀರ್ಯನು ಶಬಲೆಯನ್ನು ಬಯಸಿದುದು, ಶಬಲೆಯು ಹೋಗದೆ ಹಠ ಮಾಡಿದುದು, ಅದಕ್ಕಾಗಿ ಅವನು ರೇಗಿ ಜಮದಗ್ನಿಯನ್ನು ಕೊಂದು ಆಶ್ರಮವನ್ನೆಲ್ಲ ಧ್ವಂಸ ಮಾಡಿದುದು, ಇಷ್ಟಾದರೂ ಶಬಲೆಯು ಸಿಕ್ಕದೆ ತಪ್ಪಿಸಿಕೊಂಡು ಸ್ವರ್ಗಕ್ಕೆ ಹೊರಟು ಹೋದುದು ಎಲ್ಲವನ್ನೂ ತಡೆದು ಹೇಳಿದನು. ಅದನ್ನು ಕೇಳಿ ವಿಶ್ವಾಮಿತ್ರನಿಗೆ ದುಃಖವಾಯಿತು. ಎಂತಹ ಕೆಲಸ ಮಾಡಿದಿರಿ? ನನಗೇಕೆ ಹೇಳಿ ಕಳುಹಿಸಲಿಲ್ಲ? ಜಮದಗ್ನಿಯ ದೇಹದ ತುಂಡುಗಳನ್ನು ಜೋಡಿಸಿ ಅಗ್ನಿಯನ್ನು ಧ್ಯಾನ ಮಾಡಿದ್ದರೆ ಅದನ್ನು ಆತನು ಕೂಡಿಸಿಕೊಡುತ್ತಿದ್ದ. ನಾನೂ ಇಲ್ಲಿ ಏನೋ ಕೆಲಸವಿತ್ತು, ವರ್ಷದಿಂದ ಅತ್ತ ಕಡೆ ಬರಲಿಲ್ಲ. ಈಗಲೂ ದೇಹವಿದೆಯೇ? ಸಂಸ್ಕಾರವಾಗಿ ಹೋಯಿತೋ ಎಂದು ಕೇಳಿದನು. ಸಂಸ್ಕಾರವಾಗಿ ಹೋಯಿತು, ಆದರೆ ಚಿತೆಗೆ ಅಗ್ನಿಯನ್ನಿಟ್ಟು ಅದು ಹೊತ್ತಿಕೊಳ್ಳುತ್ತಲೂ ಒಂದು ತೇಜೋಮಂಡಲವೆದ್ದು ಇನ್ನೆರಡು ಸಣ್ಣ ಸಣ್ಣ ತೇಜೋಮಂಡಲಗಳು ತೋರಿಸಿದ ಹಾದಿಯಲ್ಲಿ ಆಕಾಶಕ್ಕೆ ಹೋದುವು. ನಾನು ಅವುಗಳನ್ನು ಬೆನ್ನಟ್ಟಿ ಹೋಗುವೆನೆಂದೆ. ಮಿಕ್ಕವರು ಬಿಡಲಿಲ್ಲ. ಅಪರ ಕರ್ಮಗಳೆಲ್ಲ ಮುಗಿದು 3 ದಿನಗಳಾದವು. ಈಗ ನಿನ್ನನ್ನು ಕೇಳಬೇಕೆಂದು ಬಂದಿದ್ದೇನೆ. ನನಗೆ ತಂದೆಯ ಮೇಲೆ ಎಂತಹ ಅಮೋಘವಾದ ಪ್ರೀತಿ ಇತ್ತು, ನೀನು ಬಲ್ಲೆ. ಅಂತಹ ತಂದೆಯನ್ನು ಕಳೆದುಕೊಂಡು ಸುಮ್ಮನಿರುವುದು ಸಾಧ್ಯವಿಲ್ಲ. ತಂದೆಯನ್ನು ಕೊಲೆ ಮಾಡಿದ ಪಾತಕಿಯನ್ನು ಬಿಡುವುದೂ ಸಾಧ್ಯವಿಲ್ಲ. ಅದರಿಂದ ಅವನ ಮೇಲೆ ಯುದ್ಧವನ್ನು ಹೂಡುವೆನು, ಹೇಹಯ ಕುಲವನ್ನೇ ನಿರ್ಮೂಲ ಮಾಡುವೆನು. ಅಷ್ಟೇ ಅಲ್ಲ, ದುಷ್ಟ ಕ್ಷತ್ರಿಯರು ಯಾರೇ ಆಗಲಿ, ಎಲ್ಲಿಯೇ ಇರಲಿ, ಅವರನ್ನು ಧ್ವಂಸ ಮಾಡುವೆನು. 21 ಸಲ ಮಾವ, ತಂದೆಯು ಅರ್ಚಿಸುತ್ತಿದ್ದ ಅಗ್ನಿಯು ಸಪ್ತಾರ್ಚಿಯು, ತ್ರಿರೂಪನು. ಆದ್ದರಿಂದ 7 3 ಸಲ ಈ ಭೂಮಂಡಲವನ್ನೆಲ್ಲ ಸುತ್ತುವೆನು.
ಕಿರೀಟಪತಿಗಳಾದವರ ತಲೆ ಕಡಿದು ಸುರಿಯುವ ಬಿಸಿ ರಕ್ತವನ್ನು ಪಿತೃತರ್ಪಣ ಮಾಡುವೆನು. ಬಹುದಿನಗಳಿಂದ ನಮಗೂ ಹೇಹಯರಿಗೂ ಇದ್ದ ದ್ವೇಷವು ನನ್ನ ತಲೆಗೆ ನಂದಿ ಹೋಗಲಿ. ಭೂಮಿಯು ನಿಕ್ಷತ್ರಿಯವಾಗಲಿ. ಪರಶುರಾಮನ ಆವೇಶದ ಬಿಸಿಗೆ ಆಶ್ರಮವು ಬೆಂದು ಹೋಗುವುದೋ ಎನ್ನಿಸಿತು. ನವಿಲುಗಳು ಬೆಚ್ಚಿದವು. ಮಗುವು ಏಳದಿದ್ದರೂ ಹೊರಳಾಡಿತು. ವಿಶ್ವಾಮಿತ್ರನು ಆ ತೇಜೋಮೂರ್ತಿಯ ವಿಜೃಂಭಣದಿಂದ ಮೆಚ್ಚಿಕೊಂಡು ಹಾಗೆಯೇ ಎದ್ದು ಬಾ ಎಂದು ಅಗ್ನಿಗೃಹದ ಕಡೆಗೆ ನಡೆದನು. ಪರಶುರಾಮನು ಬಾಗಿಲವರೆಗೂ ಬಂದು, ಇಲ್ಲ ಮಾವ, 21 ಸಲ ಭೂಪ್ರದಕ್ಷಿಣೆ ಮಾಡುವೆನು. ಸಿಕ್ಕಿದಲ್ಲಿ ಮಕುಟಧಾರಿಗಳ ಕಂಠರಕ್ತದಿಂದ ಪಿತೃತರ್ಪಣ ಮಾಡುವೆನು. ಒಂದೊಂದು ಸಲವೂ ಭೂಪ್ರದಕ್ಷಿಣೆ ಮಾಡಿ ಬಂದು ಕುರುಕ್ಷೇತ್ರದಲ್ಲಿ ತರ್ಪಣ ಕೊಡುವೆನು. ಹಾಗೆ 21 ಸಲ ಆಗುವವರೆಗೂ ನನಗೆ ಪಿತೃಸೂತಕವು ಕಳೆಯುವುದಿಲ್ಲ. ಅದುವರೆಗೂ ನಾನು ಅಗ್ನಿಗೃಹವನ್ನು ಮೆಟ್ಟುವುದಿಲ್ಲ ಎಂದು ಹೊರಗೇ ನಿಂತನು.